ಈಗ ಪೂಜೆಗಳು ಅಂದಾಗ ನಿಮಗೆ ಅಫ್ಕೋರ್ಸ್ ಬಾಲ್ಯದಿಂದಲೂ ನೀವು ಯಾವ ಥರ ಸಂಪ್ರದಾಯಬದ್ಧವಾಗಿ ಬಂದ್ರಿ ಅನ್ನೋದು ಗೊತ್ತಾಯಿತು. ಬಾಲ್ಯದ ಹಬ್ಬಗಳಿಗೂ ಒಬ್ಬ ನಟಿ ಆದಮೇಲೆ ಹಬ್ಬಕ್ಕೂ ಏನು ವ್ಯತ್ಯಾಸಗಳನ್ನು ಕಂಡುಕೊಂಡ್ರಿ? ಅಂದರೆ ಈಗ ಹಬ್ಬ ಅಂತ ಬಂದಾಗ ನ್ಯೂಸ್ ಚಾನೆಲ್ಸ್ಗಳು ಕಾಲ್ ಬರೋಕ್ಕೆ ಶುರು ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಆವಾಗ ಬರ್ತಿರ್ಲಿಲ್ಲ, ಇವಾಗ ಬನ್ನಿ ಮಾತಾಡೋಣ, ಹಬ್ಬ ಮಾಡೋಣ ಅಂತಾರೆ, ಕಾಂಟೆಂಟ್ ಕೊಡಿ ಅಂತಾರೆ, ಹಬ್ಬದ ಕಾಂಟೆಂಟ್. ಅಲ್ಲ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ನಾವು ಕೆಲವೊಂದು ಸಿನಿಮಾಗಳಲ್ಲಿ ನೀವು ನೋಡಿರೋ ರೀತಿಗೂ ನಿಮ್ಮನ್ನ ಜನ ನೋಡಿರೋ ರೀತಿಗೂ ನಿಜವಾದ ಮಾನ್ವಿತಾಗೂ ವ್ಯತ್ಯಾಸ ಗೊತ್ತಾಗ್ಬೇಕು ಅಂದ್ರೆ ನಾವು ಕಾಲ್ ಮಾಡ್ಬೇಕಾಗ್ತಾ ಇಲ್ಲ. ಖಂಡಿತ ಮ್ಯಾಮ್. ಆಕ್ಚುಲಿ ಅಂದ್ರೆ ಎಲ್ರಿಗೂ ಯಾವುದೇ ಒಂದು ಪಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ರೈಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ, ಡೈರೆಕ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೆಂಗ್ ಹೋಗುತ್ತೆ ಆ ಪಾತ್ರನ ಹಂಗೆ ಜೀವಿಸ್ಕೊಂಡು ಹೋಗ್ತೀವಿ ನಾವು. ಅಂದ್ರೆ ಕಟ್ ಅಂತ ಹೇಳಿದ ತಕ್ಷಣ ಕೆಲವು ಮೆಥಡ್ ಆಕ್ಟರ್ಸ್ ಎಲ್ಲ ಅದೇ ಗುಂಗಲ್ಲಿ ಇರ್ತಾರೆ and all of that, but I think actors like me, I don't know, lot of people call me a natural, so God gift ಅದು, ಲಕ್ಷ್ಮಿ ಅನುಗ್ರಹ ಅಂತ ಹೇಳ್ಬೋದು. ಅದು ಸೀನಿಯರ್ಸ್ಗಳನ್ನೆಲ್ಲ ನೋಡಿ ಕಲ್ತಿರೋದು. ಸೊ ನನಗೆ ಕಟ್ ಅಂತ ಹೇಳಿದ ತಕ್ಷಣ ಐ ಬ್ಯಾಕ್ ಟು ಮೈ ಇದು. ಸೊ ನಾನು ಕಟ್ ಆದ್ಮೇಲೆ ಒಂದು 10 ಸೆಕೆಂಡ್ ಐ ಕ್ಯಾನ್ ಎಡಿಟರ್ಗೆ ಹೆಲ್ಪ್ ಆಗ್ಲಿ ಅಂತ ಒಂದ್ ಸ್ವಲ್ಪ ಫ್ರೀಸ್ ಆಗಿ ಇಟ್ಟಿರ್ತೀನಿ. ಒಂದ್ ಸ್ವಲ್ಪ ಎಡಿಟರ್ಸ್ಗೆ ನೆಕ್ಸ್ಟ್ ಅವರು ಕಟ್ ಮಾಡ್ಬೇಕಾದ್ರೆ ಪರವಾಗಿಲ್ಲ, ಒಳ್ಳೆ ನಟಿ ಇವಳು ಅಂತ. ಇಲ್ಲ ಅಂದ್ರೆ ನನ್ ತಕ್ ಮೂಡ್ ಕಟ್ ಆದ್ಮೇಲೆ ನಾನು ನನ್ ಪಾಡಿಗೆ ಅಷ್ಟೇ. ಅಲ್ಲಿ ಸ್ಟಿಕ್ ಆನ್ ಆಗೋದು, ಆ ಝೋನ್ ಅಲ್ಲಿ ಇರೋದು ಅವೆಲ್ಲ ಏನೂ ಇಲ್ಲ. ಇವತ್ತು ಬಹಳ ಅದ್ಭುತವಾಗಿ ಬಂದಿದ್ದೀರಿ. ಹಬ್ಬಗಳು ಅಂದಾಗ ಚೆನ್ನಾಗಿ ರೆಡಿ ಆಗೋದು, ಚೆನ್ನಾಗಿ ತಿನ್ನೋದು, ಈ ತರ ಸಹಜವಾಗಿದ್ದೇ ಇರುತ್ತೆ ಬಾಲ್ಯದಿಂದಲೂ ಕೂಡ. ಸೊ ಬಿಫೋರ್ ನಟಿ ಹಬ್ಬದ ಊಟ ಹಬ್ಬದಲ್ಲಿ ರೆಡಿ ಆಗೋದು, ಆಫ್ಟರ್ ನಟಿ ಹಬ್ಬದ ಊಟ ಹಬ್ಬಕ್ಕೆ ರೆಡಿ ಆಗೋದು ಹೆಂಗಿದೆ? ಅದೇ ಮ್ಯಾಮ್, ಡಯಟ್ ಒಂದು ಸ್ವಲ್ಪ ಜಾಗೃತಿಯಾಗಿರ್ಲೇಬೇಕಾಗುತ್ತೆ ನಾವು. ಯಾಕಂದ್ರೆ ಇಷ್ಟು ತಿಂದ್ರೂ ಅದು ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ನಮ್ಗೆ. ಎಸ್ಪೆಷಲಿ ಒಬ್ಬೊಬ್ರು ಬಾಡಿ ಟೈಪ್ ಒಂದೊಂಥರ ಇರುತ್ತೆ. ಸೊ ನನಗೇನಾದ್ರೆ ಸ್ವಲ್ಪ ತಿಂದ್ರೆ ಗೊತ್ತಾಗ್ಬಿಡುತ್ತೆ, ಮುಖದಲ್ಲೇ ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಐ ಹ್ಯಾವ್ ಟು ವರ್ಕ್ ಔಟ್. ತುಂಬಾ ಜನ ಇದ್ದಾರೆ ಲಕ್ಕಿ, ಎಷ್ಟೇ ತಿಂದ್ರು ಏನೇ ಮಾಡಿದ್ರು ನನಗೆ ಹಂಗಲ್ಲ. ನನಗೆ ನನ್ನ ಮೆಟಬಾಲಿಸಮ್ ಸ್ವಲ್ಪ ಚೆನ್ನಾಗೇ ಇದೆ, ಬಟ್ ಸ್ಟಿಲ್ ನಾನು ಕ್ಯಾಮ್ರಾಗೆ ಕಾಣಿಸೋ ಆಂಗಲ್ ಅಲ್ಲಿ ನಾನು ನೀಟಾಗಿ ಕಾಣಿಸ್ಬೇಕು, ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನಾನು ಡಯಟ್ ಮಾಡ್ಲೇಬೇಕಾಗತ್ತೆ, ವರ್ಕೌಟ್ ಮಾಡ್ಲೇಬೇಕು. ನಾನು ಸ್ವಲ್ಪ ಡಿಸಿಪ್ಲಿನ್ ಇಂಪಾರ್ಟೆಂಟ್. ನನ್ನ ಒಂದು ರಾಶಿ, ನಕ್ಷತ್ರ, ನ್ಯೂಮರಾಲಜಿ ಎಲ್ಲದ್ರಲ್ಲೂ ಎಲ್ಲಾರು ಎಲ್ಲಿ ಹೋದ್ರು ಕೇಳಿದ್ರೆ ಹೇಳೋದು ಅದೇ. ಇವತ್ತು ತನಕನೂ ನನ್ಗೆ ನನ್ನ ಕೈ ಹಿಡ್ಕೊಂಡು ಬಂದಿರೋದು ಅಂದ್ರೆ ನನ್ನ ಹತ್ರ ಇರೋ ಡಿಸಿಪ್ಲಿನ್ ಮತ್ತೆ ಹಾರ್ಡ್ ವರ್ಕ್ ಒಂದೇ. ಸೊ ಐ ಆಮ್ ವೆರಿ ಪೇಷಂಟ್. ನಾನು ಆರಾಮಾಗಿರ್ತೀನಿ, ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ, ಸ್ಟ್ರೆಸ್ ಅಂತ ತಗೊಳ್ಳೋದೇ ಇಲ್ಲ. ಸ್ಟ್ರೆಸ್ ಕೊಡ್ತಾರೆ ಜನ, ನನ್ ಕೊಡಕ್ ಟ್ರೈ ಮಾಡ್ತಾರೆ, ಅನಿಸಿ ಟ್ರಿಗರ್ ಆಗ್ತೀನಿ. ಬಟ್ ನಾನು ಹೇಳ್ಬಿಡ್ತೀನಿ, ದಯವಿಟ್ಟು ನನ್ನ ತರ ತನಕ ತಗೊಳ್ಳೇ ಬರ್ಬೇಡಿ, ನೀವು ತಗೋಬಿಡಿ, ಸ್ಟ್ರೆಸ್ ನೀವು ತಗೋಬಿಡಿ, ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್, ನಮ್ಮ ಹೆಲ್ತ್ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಬಟ್ ನನ್ನ ಫ್ಲೋ ನಲ್ಲಿ ನಾನು ಇರ್ತೀನಿ, ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಯಾವ ವಿಚಾರದಲ್ಲೂ. ಯಾಕಂದ್ರೆ ನನಗೆ ನಂಬಿಕೆ ಇದೆ, ಅಂದ್ರೆ ದೇವ್ರು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಏನೋ ಇದೆ ನನ್ಗೆ, ಅಂದ್ರೆ ಎಲ್ಲೋ ಇಟ್ಟಿದ್ದಾನೆ, ಎಲ್ಲೋ ಆಶೀರ್ವಾದ ಮಾಡಿದಾನೆ. ಎಕ್ಸಾಕ್ಟ್ಲಿ. ಸೊ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆನೇ ಜೀವನ ಅಂತಾರಲ್ವಾ, ಅಷ್ಟೇ.